ಎಲ್ಲ ಹೊರಗಡೆ ಅಂತ ಆ ಎಮೋಷನ್ ಇದೆಯಲ್ಲ ಸಕ್ಕದಾಗಿತ್ತು. ತುಂಬಾ ಚೆನ್ನಾಗಿ ಕನೆಕ್ಟ್ ಆಗಿದೆ. ಯಾಕೆಂದ್ರೆ ಅಲ್ಲೊಂದು ಕಂಟೆಂಟ್ ಇಟ್ಟಿದ್ದೀರಾ ನೀವು, ಎಲ್ಲರಮ್ಮನು ಒಂದೇ, ಅಲ್ಲಿ ಒಂದು ದಾರಿ ಮಾಡಿಕೊಡ್ತಾರೆ. ಅದಂತೂ ಬ್ಯೂಟಿಫುಲ್ ಆಗಿತ್ತು. ನನಗಂತೂ ತುಂಬಾ ಇಷ್ಟ ಆಯ್ತು. ಸಮಾಜಕ್ಕೆ ಒಂದು ಒಳ್ಳೆ ಕಂಟೆಂಟ್ ನ ಕೊಟ್ಟಿದ್ದೀರಾ, ಒಂದು ಒಳ್ಳೆ ಸಿನಿಮಾನ ಕೊಟ್ಟಿದ್ದೀರಾ. ಇಷ್ಟು ದಿನ ನಾನು ಈ ತರ ಸಿನಿಮಾನ ನೋಡೇ ಇಲ್ಲ ಸರ್. ನನ್ಗೆ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ಒಳ್ಳೆ ಮೂವಿ. ಥ್ಯಾಂಕ್ ಯು. ಜೈ ಸಿನಿಮಾ ಒಂದು ಒಳ್ಳೆ ಕಂಟೆಂಟ್ ಕೊಟ್ಟಿದ್ದಾರೆ. ಜೈ ಮತ್ತೆ ಸತ್ಯ ಅಂದ್ರೆ ಸತ್ಯ ಯಾವಾಗಲೂ ಹೊರಗಡೆ ಬದಲೇಬೇಕು. ಜೈ ಅನ್ನೋದು ಜೈಕಾರ. ಜೈ ಸಿನಿಮಾ. ಥ್ಯಾಂಕ್ ಯು ಸರ್. ಜಾಸ್ತಿ ನಿಮ್ಮ ಸಮಯನ ವ್ಯರ್ಥ ಮಾಡೋಣ. ಸೊ ಅವರ ಅಭಿಪ್ರಾಯನೇ ನಿಮ್ಮ ಅಭಿಪ್ರಾಯ ಅಂತ ನಾನು ನಂಬ್ಕೊತಾ ಇದ್ದೀನಿ. ಸೊ ನಿಮ್ಗೆ ನಿಜವಾಗ್ಲೂ ಇಷ್ಟ ಆಗಿದ್ರೆ ಒಂದು ಜೋರಾಗಿ ಚಪ್ಪಾಳೆ ಸೊ ಜಾಸ್ತಿ ಅದು ಹೇಳಕ್ ಇಷ್ಟಪಡ್ತಿಲ್ಲ. ಬಿಕಾಸ್ ಇದ್ರಲ್ಲಿ ತುಂಬಾ ಜನ ಪತ್ರಕರ್ತರಿದ್ದೀರಾ, ಮೀಡಿಯಾ ಪರ್ಸನ್ಸ್ ಇದ್ದೀರಾ. ಸೊ ನಿಮ್ಮನ್ನ ನಾನು ಏನು ರಿಕ್ವೆಸ್ಟ್ ಮಾಡ್ತೀನಿ ಅಂದ್ರೆ, ಇವತ್ತು ನಿಮ್ಮ ಕೆಲಸ ಮಾಡಬೇಡಿ. ನೀವು ಪಾಪ ಯಾವತ್ತೂ ನಮಗೆ ಮೈಕ್ ಹಿಡಿತೀರಾ ಅಥವಾ ಬರೀತಾ ಇರ್ತೀರಾ, ಮೊಬೈಲ್ ಹಿಡಿತಾ ಇರ್ತೀರಾ. ಇವತ್ತು ಸಿನಿಮಾ ನೋಡಿ ಅಂತ ಅಷ್ಟೇ ನನ್ನ ಅಭಿಪ್ರಾಯ ಇದ್ದಿದ್ದು. ಆದ್ರೆ ಇದು ನಾವು ತುಂಬಾ ದೇಶಗಳಲ್ಲಿ ಪ್ರೀಮಿಯರ್ ಶೋ ಮಾಡಿದೀವಿ. ಏನಕ್ಕೆ ಅಂತಂದ್ರೆ ನಮ್ದೊಂದು ಸಣ್ಣ ತಂಡ. ಸೊ ನಾವು ಸಡನ್ ಆಗಿ ರಿಲೀಸ್ ಮಾಡಿದ್ರೆ ಯಾರು ನಂಬಲ್ಲ ನಮ್ಮನ್ನ. ಸೊ ಜನ ಚೆನ್ನಾಗಿದ್ಯಾ ಅಂತ ಹೇಳಿದ್ರಷ್ಟೇ ನಂಬ್ತಾರೆ. ಸೊ ಎಲ್ಲಾ ಕಡೆಗಳಲ್ಲಿ ಒಳ್ಳೆ ರಿವ್ಯೂ ಬಂದಿದೆ. ಅಂಡ್ ಇದು ನಮ್ಮ ಕೊನೆಯ ಪ್ರೀಮಿಯರ್ ಶೋ. ಇನ್ನು ನಮ್ಮ ಹತ್ರ ಪ್ರೀಮಿಯರ್ ಶೋ ಇಲ್ಲ. ನೀವ್ ಏನ್ ಹೇಳ್ತೀರಾ ಅದನ್ನ ನಂಬಿ ನಾಳೆ ಅಲ್ಲ ನಾಡಿದ್ದು ಜನರು ಬರ್ತಾರೆ. ದೇವ್ರ ದಯೆಯಿಂದ ತುಂಬಾ ಥಿಯೇಟರ್ಗಳಂತೂ ಸಿಗುತ್ತೆ. ಆದ್ರೆ ಥಿಯೇಟರ್ ಸಿಕ್ಕಿದ್ರೆ ಏನು ಪ್ರಯೋಜನ ಇಲ್ಲ. ಥಿಯೇಟರ್ ಜನ ಬರಬೇಕು. ಹೊಸಬರ ತಂಡ. ಸುನಿಲ್ ಶೆಟ್ಟಿ ಅವರು ಸಪೋರ್ಟ್ ಮಾಡಿದಾರೆ, ಹೌದು. ಅದು ಬಿಟ್ರೆ ಬಾಕಿ ನಮ್ಮಂದವರೆಲ್ಲ ಹೊಸಬ್ರೆ ಇರುವಂತದ್ದು. ಸೊ ಹಾಗಾಗಿ ನಿಜವಾಗ್ಲೂ ನಿಮಗೆ ಸಿನಿಮಾ ಇಷ್ಟ ಆಗಿದ್ರೆ, ನಿಮ್ ಕೈಯಲ್ಲಿ ದೊಡ್ಡ ಅಸ್ತ್ರ ಇದೆ, ಮೊಬೈಲ್ ಇದೆ. ಅಂಡ್ ಪತ್ರಕರ್ತರು ಅಂದ್ರೆ ನಿಮ್ಗೆ ಗೊತ್ತಿದೆ, ಮೀಡಿಯಾ ಅಂತಂದ್ರೆ ನೀವು ಒಬ್ಬರಿಗೆ ಹೇಳಿದ್ರೆ ತುಂಬಾ ನಂಬ್ತಾರೆ. ಸೊ ನಿಜವಾಗ್ಲೂ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ರಿಕ್ವೆಸ್ಟ್, ನಮ್ದೊಂದು ಸಣ್ಣ ತಂಡ. ಸೊ ಅವರು ಕಾಪಿಗಾರ್ ಸರ್ ಹೇಳ್ದಂಗೆ ಒಂದು 5 ಜನರಿಗೆ ಹೇಳಿ, ನಾವು ಇನ್ನೊಂದು 5 ಜನರಿಗೆ ಹೇಳೋ ತರ ಆಗ್ಲಿ, ಅವ್ರಿಗೊಂದು 5 ಜನರಿಗೆ ಹೇಳೋ ತರ ಆಗ್ಲಿ. ಸೊ